ಈ ಹೋರಾಟ ಆಗಲೇಬೇಕಿತ್ತು. ಯಾಕಂದರೆ ಬೇಕರಿ ಕಾಂಡಿಮೆಂಟ್ಸ್ ಅವರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಒಂದು ರೌಡಿಗಳಿಂದ ಇವರಿಂದ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗ್ತಾಯಿತ್ತು. ಅವ್ರ ಹಿಂದ್ಗಡೆ ಯಾರೂ ಇಲ್ಲ, ಸಂಘಟನೆ ಅಂತಲೇ ಇಲ್ಲ ಆಯಿತು. ಇದೊಂದು ದೊಡ್ಡ ರೀತಿಯಲ್ಲಿ ಸಂಘಟನೆಯಾಗಿ ಇವತ್ತು ಅವ್ರ ಹಿಂದ್ಗಡೆ ನಾವು ಇದ್ದೇವೆ ಅಂತ ಹೇಳಿದ್ದು ಕಾರ್ಮಿಕ ಪರಿಷತ್ತು ಅಧ್ಯಕ್ಷರಾದ ರವಿ ಶೆಟ್ಟಿ ಅವರು ತುಂಬ ಶ್ರಮಪಟ್ಟು ಈ ಸಂಘಟನೆಯನ್ನು ದೊಡ್ಡ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ಒಂದು 15,000 ಜನ ನನ್ನ ಅನಿಸಿಕೆಯಲ್ಲಿ ಎಲ್ಲ ಬಂದಿದ್ದಾರೆ. ಎಲ್ಲ ಬೇಕರಿ ಕಾಂಡಿಮೆಂಟ್ ಬಂದ್ ಮಾಡಿ ಇಲ್ಲಿ ಬಂದಿರ್ತಾರೆ. ಅವರ ಕಷ್ಟ ಅಂದರೆ ಯಾಕಂದರೆ ತುಂಬ ಕಷ್ಟಪಟ್ಟು ಅವ್ರು ಬೇಕರಿ ಮಾಡಿರ್ತಾರೆ ಸಾಲಾಗಿಲ್ಲ ತೊಗೊಂಡು. ಅಂಥವ್ರಿಗೆ ಈ ಥರ ಆಗಬಾರ್ದು, ಇದನ್ನು ಮುಂದಿನ ದಿನ ಸರಿ ಆಗಬೇಕು, ಅದಕ್ಕೋಸ್ಕರ ಇದು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಟೋಟಲಿ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೇವೆ. ನಾವು ಆಲ್ರೆಡಿ ಸಪೋರ್ಟ್ ಇದ್ದೇವೆ ಮೊದಲಿಂದ. ಬಟ್ ಆಲ್ರೆಡಿ ತುಂಬ ಬೇಕರಿ ಅವ್ರಿಗೆ ತೊಂದರೆ ಆದಾಗ ನಾನು ಹೋಗಿ ಅವರಿಗೆ ಬೇಕರಿಯನ್ನು ರಿಪೇರಿ ಮಾಡಿ ಕೊಟ್ಟದ್ದೇ ಎಲ್ಲ ಇದೆ. ಅವ್ರ ಜೊತೆಗೆ ಯಾವತ್ತೂ ನಾವು ಇದ್ದೇವೆ, ಮುಂದೆ ಸಹ ಅವ್ರ ಜೊತೆಗೆ ಇರ್ತೇವೆ. 100% ನ್ಯಾಯ ಸಿಗುತ್ತೆ. ಇವತ್ತು ಸಾಯಂಕಾಲದೊಳಗೆ ಅವ್ರಿಗೆ 100% ನ್ಯಾಯ ಸಿಗುತ್ತೆ. ಅದರಲ್ಲಿ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ಬಂದು ಹೋಗಿರೋದು ತುಂಬ ಒಳ್ಳೆಯದು. ಯಾಕಂದರೆ ಅದು ಕಷ್ಟ ಏನಂತ ಅವ್ರು ಅರ್ಥ ಮಾಡ್ಕೊತಾರೆ. ಅವ್ರ ಸಚಿವರು ಗಮನಕ್ಕೆ ತಂದು ಇದಕ್ಕೆ ನ್ಯಾಯ ಕೊಡಿಸೇ ಕೊಡ್ತಾರೆ.